ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಿಂಪಲ್ ಆಗಿ ಸೋಯಾ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು, ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಒಂದು ಬೌಲಿಗೆ 1/4 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡು ಅದನ್ನು ಕ್ಲೀನಾಗಿ 2 ಸಲ ತೊಳೆದು ನೆನೆಸಿಟ್ಕೊತಾ ಇದ್ದೀನಿ. ಯಾಕೆಂದರೆ ನೆನೆಸಿಟ್ರೆ ಅಕ್ಕಿ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಇವಾಗ ಸಿಂಪಲಾಗಿ ಮಸಾಲೆ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ 2 ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಹಸಿ ಶುಂಠಿ, ಸ್ವಲ್ಪ ಪುದೀನ ಇತ್ತು ಅಂದರೆ ಪುದೀನ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು ಹಿಡಿಯಷ್ಟು ಕರಿಬೇವು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ಸಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೋಬೇಕು. ಒಂದು ಬೌಲಿಗೆ ಸೋಯಾ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿನೀರು, ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಅದು ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು ಎಲ್ಲ ಹಾಕಿ ಸೇರಿಸ್ಕೊಂಡು ಚೆಂದಾಗಿ ಒಂದು ಸ್ವಲ್ಪ ಬಾಡಿಸ್ಬೇಕು. ಆಮೇಲೆ ನೋಡಿ, 2 ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದಕ್ಕೆ ತಳ್ಳಗೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆಂದಾಗಿ ಮಧ್ಯೆ ತಿರುಗಿಸ್ತಾ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ, ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಧ್ಯೆ ತಿರುಗಿಸ್ತಾ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ನೋಡಿ, ಈ ಥರ ಫ್ರೈ ಮಾಡ್ಕೊತಿರ್ಬೇಕು. ಅದನ್ನು ಮಧ್ಯೆ ತಿರುಗಿಸ್ತಾ ಇರಬೇಕು. ಮೀಡಿಯಮ್ ಉರಿಯಲ್ಲೇ ಮಾಡಿ ಆದಷ್ಟು. ನೋಡಿ, ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಇದನ್ನು ಮಧ್ಯೆ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು, ಚೆಂದ ಫ್ರೈ ಮಾಡಬೇಕು. ಟೊಮೊಟೊ ಹಣ್ಣು ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು, ಅಂದರೆ ಚೆನ್ನಾಗಾಗುತ್ತೆ ಪಲಾವು. ನೋಡಿ, ಈ ಥರ ಮಧ್ಯೆ ತಿರುಗಿಸ್ತಾ ಅದು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಎಲ್ಲ ಮಾಡ್ಕೊತಿದ್ದೆ. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆ ಸೇರಿಸ್ಕೋಬೇಕು. ಅದಕ್ಕೆ ಆ ಮಸಾಲೆ ಸೇರಿಸ್ಕೊಂಡು ಅದನ್ನು ಅಷ್ಟೇ ಮಧ್ಯೆ ತಿರುಗಿಸ್ತಾ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ವ, ಹಸಿ ಸ್ಮೆಲ್ ಹೋಗೋವರೆಗೂ ಚೆಂದಾಗಿ ಮಧ್ಯೆ ತಿರುಗಿಸ್ತಾ ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಡುತ್ತೆ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಸುತ್ತು ಒಂದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಬಿಡುತ್ತೆ. ಅಲ್ಲಿವರೆಗೂ ಚೆಂದಾಗಿ ಅದನ್ನು ತಿರುಗಿಸ್ಕೊತಾ ಇರಬೇಕು. ಮೀಡಿಯಮ್ ಉರಿಯಲ್ಲೇ ಮಾಡಿ ಆದಷ್ಟು. ಯಾಕೆಂದರೆ ತಳ ಒಂಥರ ಹೊತ್ತಿದ ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ಈಗ ಫೈನಲಾಗಿ ಆ ಕಡೆ ಎಡ್ಜಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಥರ ಬಿಡ್ತಾ ಇದೆ ನೋಡಿರಿ. ಆ ಥರ ಬಿಡೋವರೆಗೂ ತಿರುಗಿಸಿದ್ರಿ ಅಂದರೆ ಫ್ರೈ ಅದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೋಯಾನ ಚೆಂದಾಗಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಚೆಂದಾಗಿ ಕ್ಲೀನಾಗಿ ತೊಳೆದು ಕೈಯಲ್ಲಿ ಹಿಂಡಿ ತಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮಧ್ಯೆ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು. ಚೆಂದಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದು ಎಲ್ಲ ಹಸಿ ಸ್ಮೆಲ್ ಹೋಗುತ್ತೆ. ನೋಡಿ, ಈ ಥರ ಆಗುತ್ತೆ ನೋಡಿ. ಮಧ್ಯೆ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿನೂ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಚಿಕನ್ ಮಸಾಲ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಚೆನ್ನಾಗಾಗುತ್ತೆ ಅಂತೇಳಿ ಸೇರಿಸಿದ್ದೀನಿ. ನೋಡಿ, ಈ ಥರ ಮಧ್ಯೆ ತಿರುಗಿಸ್ತಾ ಇರಬೇಕು. ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಎಷ್ಟು ತೊಗೊಂಡಿದ್ವಲ್ಲ ಆ ಅಳತೆ ಮೇಲೆ ನೀರು ಹಾಕಬೇಕು. ನಾನು 2/4 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 2.5 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಆವಾಗಲೇ ಹಾಕಿದ್ವಿ ಅಂದರೆ ಒಂದು ಅರ್ಧ ಕಪ್ ಹೆಚ್ಚಿಗೆ ಹಾಕಿದರೆ ಏನಾಗಲ್ಲ. ಆದರೆ ನೆನೆಸಿಟ್ಟಿರೋ ಅಕ್ಕಿಗೆ ಅಷ್ಟೇ ನೀರು ಹಾಕಬೇಕು, ಇಲ್ಲಾಂದರೆ ಅನ್ನ ಒಂಥರ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಇದು ಸ್ವಲ್ಪ ನೋಡಿ, ಈ ಥರ 2/4 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ನಿಮಗೆ ಎಷ್ಟು ಬೇಕಲ್ವ ಅಷ್ಟು ನಾನು ಇವಾಗ ಸ್ವಲ್ಪ ಹಾಕಿದ್ದೀನಿ. ಮತ್ತು ಬೇಕು ಅಂದರೆ ಆಮೇಲೆ ಸೇರಿಸ್ಕೊತೀನಿ. ಈ ಥರ ಕುದಿ ಬಂದಿದೆ. ಇದನ್ನು ಸ್ವಲ್ಪ ನೋಡಿ, ಈ ಥರ ಕುದಿ ಬಂದಿದೆ.
ಈ ಥರ ಬಂದಿರೋದ್ಮೇಲೆ ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ಸೇರಿಸ್ಬೇಕು. ಅಕ್ಕಿ ಸೇರಿಸಾದ್ಮೇಲೆ ನಾನು ಒಂದು 3/4% ಅಕ್ಕಿ ಬೇಯೋವರೆಗೂ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ತೀನಿ. ಯಾಕಂದರೆ ಮಸಾಲೆ ಒಂದೇ ಕಡೆ ಆದಂಗೆ ಆಗಲ್ಲ. ಮೀಡಿಯಮ್ ಉರಿಯಲ್ಲೇ ಆದರೆ ಚೆಂದಾಗಿ ತಿರುಗಿಸ್ತಾ ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಕಡೆ ಹೋಗುತ್ತೆ. ಹಾಗಾಗಿ ಹಾಗಂತ ತುಂಬ ತಿರುಗಿಸ್ತಾ ಇರ್ಬೋದು ಅದನ್ನು, ಯಾಕಂದರೆ ಥರ ಉದುರಾಗಿ ಬರಲ್ಲ, ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ತುಂಬ ಅದನ್ನು ತಿರುಗಿಸ್ತಾ ಇರಬೇಡಿ. ನೋಡಿ ಈ ಥರ ಕುದಿ ಬಂದಿದೆ. ಇದು ಮೀಡಿಯಮ್ ಉರಿಯಲ್ಲೇ ಈ ಥರ ಅನ್ನ ಬೇಯೋಕೆ ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಮುಕ್ಕಾಲು ಭಾಗ ಬರೋವರೆಗೂ ಬಿಡ್ತೀನಿ. ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡಿಸ್ತೀನಿ ನಾನು. ಒಂದು ವಿಷಲ್ ಸಾಕು, ಅಂದರೆ 3/4% ಅನ್ನ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ಒಂದು ವಿಷಲ್ ತೆಗೆದಾದ್ಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತರಕಾರಿ ಏನೂ ಇಲ್ಲ ಪಲಾವ್ಗೆ ಅಂದಾಗ ಸೋಯಾ ಇದ್ದರೆ ಸಿಂಪಲ್ಲಾಗಿ ಸೋಯಾ ಪಲಾವ್ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಏನಪ್ಪ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೂ ಆರಾಮ್ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.